ನಮ್ಮ RCB ಟೀಮ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಈ ಸಲ ಕಪ್ ನಮ್ದೇ ಅನ್ನೋದು ಎಷ್ಟೋ ಜನರ ಉಸಿರು. ಆದ್ರೆ ರೀಸೆಂಟ್ಲಿ RCB ಟೀಮ್ ಸೇಲ್ ಆಯ್ತು, ನಿಮಗೊತ್ತೇ ಇದೆ. ಅದು ರೆಕಾರ್ಡ್ ವ್ಯಾಲ್ಯೂಯೇಷನ್ಗೆ. RCB ಫ್ರಾಂಚೈಸ್ ಕಳೆದ ವರ್ಷ 750 ಕೋಟಿ ರೆವಿನ್ಯೂ ಮಾಡಿತ್ತು. ಆದರೆ ಈಗ ಅದರ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ 17,000 ಕೋಟಿ. ಅದರರ್ಥ ಸುಮಾರು 22 ಪಟ್ಟು ಹೆಚ್ಚು ವ್ಯಾಲ್ಯೂಯೇಷನ್. ಅದೆಂಗಿದೆ ಗೊತ್ತಾ? ಯಾರೋ ಒಬ್ರು ನಿಮಗೆ ಒಂದು ಶಾಪ್ ತೋರಿಸಿ ಇದು ವರ್ಷಕ್ಕೆ 50 ಲಕ್ಷ ಅರ್ನ್ ಮಾಡುತ್ತೆ, ಆದ್ರೆ 10 ಕೋಟಿಗೆ ಸೆಲ್ ಮಾಡ್ತೀನಿ ಅಂದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಇದಕ್ಕಿಷ್ಟೊಂದು ವ್ಯಾಲ್ಯೂನಾ ಯಾಕೆ ಅಂತ ಅಂತಿರೋ ಇಲ್ವೋ? ಬಟ್ ಇಲ್ಲಿ 750 ಕೋಟಿ ರೆವಿನ್ಯೂಗೆ 16,600 ಕೋಟಿ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ. ಇದು ಸಣ್ಣ ವಿಷಯ ಅಲ್ವೇ ಅಲ್ಲ. ಇನ್ನು ಈ ವ್ಯಾಲ್ಯೂಯೇಷನ್ ಕೊಟ್ಟಿರೋರು ಯಾರು ನಾರ್ಮಲ್ ಜನ ಅಲ್ಲ. ಬ್ಲಾಕ್ ಸ್ಟೋನ್, ಆದಿತ್ಯ ಬಿರ್ಲಾ ಗ್ರೂಪ್, ದಿ ಟೈಮ್ಸ್ ಗ್ರೂಪ್, ಈ ತರದ ದೊಡ್ಡ ದೊಡ್ಡ ಉದ್ಯಮಿಗಳು. ಬ್ಲಾಕ್ ಸ್ಟೋನ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜರ್, $1.1 ಟ್ರಿಲಿಯನ್ ಅಸೆಟ್ ಮ್ಯಾನೇಜ್ ಮಾಡುತ್ತೆ. ಆದಿತ್ಯ ಬಿರ್ಲಾ ಗ್ರೂಪ್ 165 ವರ್ಷ ಹಳೆಯ ಉದ್ಯಮ. ಇವರು ಯಾವಾಗಲೂ ಸ್ಮಾರ್ಟ್ ಡಿಸಿಷನ್ ಅನ್ನೇ ತಗೊಳ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಕ್ರಿಕ್ಬರ್ಸ್, ವಿಲೋ ಟಿವಿ ಓನರ್ಸ್, ಇವರು ರಾಂಗ್ ಡಿಸಿಷನ್ ತಗೋಬಹುದು, ಆದ್ರೆ ಇಷ್ಟೊಂದು ರಿಸ್ಕಿ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಕ್ವೆಶ್ಚನ್ ಏನು ಅಂದ್ರೆ, ಒಂದು IPL ಟೀಮ್ಗೆ ಇಷ್ಟೊಂದು ವ್ಯಾಲ್ಯೂಯೇಷನ್ ಹೇಗೆ ಸಾಧ್ಯ? ಅದನ್ನೇ ಹೇಳ್ತೀನಿ. ಅದಕ್ಕೂ ಮುಂಚೆ ಇಷ್ಟು ವ್ಯಾಲ್ಯೂಯೇಷನ್ ಇರುವಂತ ಹೈಪ್ ಇರುವಂತ ಟೀಮ್ ನ ಸೇಲ್ ಮಾಡಿದ್ದಾದ್ರೂ ಯಾಕೆ? ಬನ್ನಿ ನೋಡೋಣ. 2008ರಲ್ಲಿ UB ಗ್ರೂಪ್ RCB ಟೀಮ್ ಅನ್ನ ಹತ್ರ 900ರಿಂದ 1,000 ಕೋಟಿಗೆ ಖರೀದಿ ಮಾಡಿತ್ತು. ಅದು ಆ ಕಾಲಕ್ಕೆ ಎರಡನೇ ಅತ್ಯಂತ ದುಬಾರಿ ತಂಡ. ಆದ್ರೆ 2016ರಲ್ಲಿ UB ಗ್ರೂಪ್ಸ್ ನಿಂದ ವಿಜಯ್ ಮಲ್ಯ ಹೊರಗೆ ಬಂದ ಮೇಲೆ ಡಿಯಾಜಿಯೋ, ಅ ಗ್ಲೋಬಲ್ ಲಿಕ್ಕರ್ ಜಾಯಿಂಟ್, ಯುನೈಟೆಡ್ ಸ್ಪಿರಿಟ್ ನಲ್ಲಿ ಮೇಜರ್ ಸ್ಟೇಕ್ ಅನ್ನು ಪಡ್ಕೊಂಡು RCB ನ ಕಂಟ್ರೋಲ್ ತಗೊಂಡು 2023ರಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಬೆಂಗಳೂರು ಟೀಮ್ ಅನ್ನ 901 ಕೋಟಿಗೆ ಖರೀದಿ ಮಾಡಿದ್ರು. ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ. ಈಗ ಇದರಲ್ಲಿ ಬರುವಂತ ಪ್ರಶ್ನೆ, ಮಾರಿದ್ಯಾಕ್ ಮತ್ತೆ? ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ನವೆಂಬರ್ 2025ರಂದು ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ತನ್ನ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಧಿಕೃತವಾಗಿ ಸ್ಟ್ರಾಟಜಿಕ್ ರಿವ್ಯೂ ಪ್ರಾರಂಭ ಮಾಡಿತು. ಇದು ತನ್ನ ಕೋರ್ ಬಿಸ್ನೆಸ್ ಅಲ್ವಾಗಿರೋದ್ರಿಂದ ಬೇವರೇಜಸ್ ಬಿಸ್ನೆಸ್ ನ ಮೇಲೆ ಫೋಕಸ್ ಮಾಡುವಂತ ಇಂಡಿಕೇಶನ್ ಅನ್ನು ಕೊಡ್ತು. ಈ ಟೈಮ್ ನಲ್ಲಿ ಇನ್ನೊಂದು ಮೇಜರ್ ಇನ್ಸಿಡೆಂಟ್ ಕೂಡ ನಡೀತು. 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತನ್ನ ಮೊದಲ IPL ಟೈಟಲ್ ಗೆದ್ಕೊಳ್ತು. ನಂತರ ಫ್ರಾಂಚೈಸಿಯ ಬ್ರ್ಯಾಂಡ್ ವ್ಯಾಲ್ಯೂ ಹಿಸ್ಟ್ರಿಲೇ ಅತ್ಯಂತ ಹೆಚ್ಚಾಗಿ ಹೋಯ್ತು. 1,000 ಕೋಟಿಯಲ್ಲಿ 16,600 ಕೋಟಿಯಲ್ಲಿ. ಆದ್ರೆ ಗೆದ್ದ ಖುಷಿ ಒಂದು ಕಡೆ ಆದ್ರೆ ದಿ ವೆರಿ ನೆಕ್ಸ್ಟ್ ಮೂಮೆಂಟ್ ಇನ್ನೊಂದು ಘಟನೆನೂ ನಡೀತು. ಅವತ್ತು ಜೂನ್ 4 ಬುಧವಾರ. ಇಡೀ ರಾಜ್ಯ ಖುಷಿಯಲ್ಲಿ ತೇಲಾಡ್ತಾ ಇತ್ತು. 17 ವರ್ಷಗಳ ವೇಟಿಂಗ್ ನ ನಂತರ RCB ಕಪ್ ಗೆದ್ದಿತ್ತು. ಅದನ್ನ ಮೆಮೊರೇಬಲ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ವಿಕ್ಟರಿ ಪರೇಡ್ ಪ್ಲಾನ್ ಆಗಿತ್ತು. M ಚಿನ್ನಸ್ವಾಮಿ ಸ್ಟೇಡಿಯಂ ಅಭಿಮಾನಿಗಳಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಸ್ಟೇಡಿಯಂನ ಹೊರಗೆ ನಡಿಬಾರದೆ ನಡೆದು ಹೋಗಿತ್ತು. ಸೆಲೆಬ್ರೇಷನ್ ನ ನಡುವೆನೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ ತುಳಿತ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರುವುದು. ಈ ಭೀಕರ ಕಾಲ್ ತುಳಿತ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ, 3 ಪುರುಷರು. ಅಲ್ಲಿ ಅಂದಾಜು 3 ಲಕ್ಷ ಅಭಿಮಾನಿಗಳು ಸೇರಿದ್ರು. ಉಸಿರಾಡೋಕ್ಕೂ ಜಾಗ ಇರಲಿಲ್ಲ. ಏನೋ ಆಗಬಾರದ ಘಟನೆ ಆಯಿತು ಅನ್ನೋ ಸುದ್ದಿ ಬಂದಿತ್ತು. ದಿ ವೆರಿ ನೆಕ್ಸ್ಟ್ ಮೂಮೆಂಟ್ 11 ಅಭಿಮಾನಿಗಳು ಮೃತಪಟ್ಟಿದ್ರು, 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇದೆಲ್ಲ ಕೂಡ RCBಯ ಸೇಲ್ಗೆ ಕಾರಣ ಆಯಿತು. ಫೈನಲಿ ಡೀಲ್ ಕ್ಲೋಸ್ಡ್. ಈಗ ಈ IPL ಟೀಮ್ಗಳಿಗೆ ಇಷ್ಟೊಂದು ವ್ಯಾಲ್ಯೂಯೇಷನ್ ಯಾಕೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? CVC ಕ್ಯಾಪಿಟಲ್ ಪಾರ್ಟ್ನರ್ಸ್ ಫಾರ್ಮುಲಾ 1 ನಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ರು. ಅದೇ ಸೇಮ್ ಕಂಪನಿ ಗುಜರಾತ್ ಟೈಟನ್ಸ್ ಟೀಮ್ ಪರ್ಚೇಸ್ ಮಾಡಿತ್ತು. ಜಸ್ಟ್ 4 ವರ್ಷದಲ್ಲಿ ತಮ್ಮ ಮೆಜಾರಿಟಿ ಸ್ಟೇಕ್ ಅನ್ನ ಟೊರೆಂಟ್ ಗ್ರೂಪ್ಗೆ ಎಷ್ಟಕ್ಕೆ ಮಾರಿರ್ಬೋದು ಹೇಳಿ? 57.5 ಕೋಟಿಗೆ ಮಾರಿದ್ರು. ಅಂದ್ರೆ 350% ಅಧಿಕ ಲಾಭ. ಯಾವ ಟೆಕ್ ಸ್ಟಾರ್ಟ್ಅಪ್ ಅಲ್ಲ, AI ಕಂಪನಿನೂ ಅಲ್ಲ, ಒಂದು ಕ್ರಿಕೆಟ್ ಟೀಮ್, ಅದು ವರ್ಷಕ್ಕೆ 2 ತಿಂಗಳು ಮಾತ್ರ ಆಡೋ ಟೀಮ್. ಇಷ್ಟೊಂದು ವ್ಯಾಲ್ಯೂಯೇಷನ್. ಮೊದಲಿಗೆ ಫಸ್ಟ್ ಲುಕ್ ನಲ್ಲಿ ಇದೊಂದು ಬಿಲಿಯನೇರ್ಸ್ ಹಾಬಿ ಪ್ರಾಜೆಕ್ಟ್ ಅನ್ಸ್ಬೋದು. ಸೊ IPL ಟೀಮ್ಗಳಿಗೆ ಎಲ್ಲಿಂದ ಹಣ ಬರುತ್ತೆ ಅಂತ ಸರಿಯಾಗಿ ಗೊತ್ತಾಗಬೇಕು ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ರೆವಿನ್ಯೂ ಶೇರಿಂಗ್ ಮತ್ತು ವ್ಯಾಲ್ಯೂಯೇಷನ್ ಸ್ಟ್ರಕ್ಚರ್ ಅನ್ನ ನೋಡಲೇಬೇಕು. ನೋಡಿ, ಒಂದು ವಿಷಯ ಎಲ್ಲರೂ ಒಪ್ಕೊಳ್ಳೇಬೇಕು. ಯುರೋಪಿಯನ್ ಫುಟ್ಬಾಲ್ ಕ್ಲಬ್ಗಳು ಆಲ್ಮೋಸ್ಟ್ ನಷ್ಟದಲ್ಲೇ ಇದ್ದಾವೆ. ಬಾರ್ಸಿಲೋನಾ 10,000 ಕೋಟಿಗೂ ಹೆಚ್ಚು ಸಾಲದಲ್ಲಿದೆ. ಮ್ಯಾಂಚೆಸ್ಟರ್ ಯುನೈಟೆಡ್ ಲಾಸಸ್ ಆಫ್ಟರ್ ಲಾಸಸ್ ರಿಪೋರ್ಟ್ ಮಾಡ್ತಾ ಇದೆ. ಚೆಲ್ಸಿನಲ್ಲಿ 1,000 ಕೋಟಿ ಇನ್ವೆಸ್ಟ್ ಮಾಡಿದ್ರು ಕೂಡ ಪ್ರಾಫಿಟ್ ಬರ್ತಾನೆ ಇಲ್ಲ. ಹಾಗಾಗಿ ನ್ಯಾಚುರಲಿ ಈ IPL ಟೀಮ್ಗಳ 16,600 ಕೋಟಿ ವ್ಯಾಲ್ಯೂಯೇಷನ್ ನೋಡಿದ್ರೆ ಇದೊಂದು ಬಬಲ್ ಅನ್ಸ್ಬೋದು. ಆದ್ರೆ ನೀವು ಹಾಗೆ ಅನ್ಕೊಂಡಿದ್ರೆ ಅದು ನಿಮ್ಮ ದೊಡ್ಡ ಮಿಸ್ಟೇಕ್. IPL ಅನ್ನ ಯುರೋಪಿಯನ್ ಫುಟ್ಬಾಲ್ ನ ಜೊತೆ ಕಂಪೇರ್ ಮಾಡೋದು ತುಂಬಾ ದೊಡ್ಡ ತಪ್ಪು.
IPL ನ ಫಿನಾನ್ಷಿಯಲ್ ಸ್ಟ್ರಕ್ಚರ್ ನಲ್ಲಿ ಒಂದು ಸೀಕ್ರೆಟ್ ಟ್ರಿಕ್ ಇದೆ, ಆದರೆ ಈ ಟ್ರಿಕ್ ಫುಟ್ಬಾಲ್ ನಲ್ಲಿ ಇಲ್ಲ. ಈ IPL ಫ್ರಾಂಚೈಸ್ ಇದೆಯಲ್ಲ, ಇದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾಟಗರಿ ಅಸೆಟ್. ಇದೊಂದು ಗ್ಯಾರಂಟೀಡ್ ಪೆನ್ಷನ್ ಸ್ಕೀಮ್ ನ ತರ. ಅದು ಹೇಗೆ ಅಂತ ಹೇಳ್ತೀನಿ, ಬನ್ನಿ ಕೇಳಿ. IPL ನಲ್ಲಿ ಸ್ಪೆಷಲ್ ಸಿಸ್ಟಮ್ ಇದೆ. 2023ರಲ್ಲಿ BCCI 48,390 ಕೋಟಿ ಮೀಡಿಯಾ ರೈಟ್ಸ್ ಡೀಲ್ ಮಾಡ್ತು. ಈ ದುಡ್ಡಿನಲ್ಲಿ ದೊಡ್ಡ ಶೇರ್, ಆಲ್ಮೋಸ್ಟ್ 70-75% ಫ್ರಾಂಚೈಸಿ ಟೀಮ್ಗಳಿಗೆ ಹೋಗುತ್ತೆ. ಪ್ರತಿ ಟೀಮ್ಗೆ ವರ್ಷಕ್ಕೆ ಮಿನಿಮಮ್ ಅಂದ್ರೂ 500 ಕೋಟಿ ಗ್ಯಾರಂಟೀಡ್ ಇನ್ಕಮ್. ಟೀಮ್ ವಿನ್ ಆಗ್ಲಿ ಸೋಲ್ಲಿ ದುಡ್ಡು ಮಾತ್ರ ಬಂದೇ ಬರುತ್ತೆ. ಟೂರ್ನಮೆಂಟ್ ಶುರು ಆಗೋ ಮುಂಚೆನೆ ಫಿಕ್ಸ್ ಆಗಿರುತ್ತೆ. ಇದು ಕೇವಲ ಬೇಸ್ ಅಮೌಂಟ್ ಮಾತ್ರ, ಇನ್ನು ಅಮೌಂಟ್ ಬರ್ತಾನೆ ಇರುತ್ತೆ ಬೇರೆ ಬೇರೆ ರೂಪದಲ್ಲಿ. ಇನ್ನೊಂದು ಪಾಯಿಂಟ್, IPL ಫ್ರಾಂಚೈಸ್ಗಳಿಗೆ ಅವರದ್ದೇ ಸ್ಟೇಡಿಯಂ ಅಂತ ಇಲ್ಲ, ರೆಂಟಿಗೆ ಯೂಸ್ ಮಾಡ್ತಾರೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್, ರಾಜಸ್ಥಾನ್ ಕ್ರಿಕೆಟ್ ಅಸೋಸಿಯೇಷನ್, ಹೀಗೆ ಸ್ಟೇಡಿಯಂಗಳನ್ನ ಈ ಅಸೋಸಿಯೇಷನ್ಗಳು ಓನ್ ಮಾಡ್ತವೆ. ಫ್ರಾಂಚೈಸ್ಗಳು ಸೀಸನ್ ಸಮಯದಲ್ಲಿ ಕೆಲವು ಮ್ಯಾಚ್ ಡೇಟ್ಗಳಿಗೆ ರೆಂಟು ಅಂತ ತಗೊಳ್ತವೆ ಅಷ್ಟೇ. ಅವರಿಗೆ ಸ್ವಂತ ಸ್ಟೇಡಿಯಂ ಕಟ್ಟಬೇಕು ಅಂತಿಲ್ಲ, 5,000 ಕೋಟಿ ಸ್ಟೇಡಿಯಂ ಇನ್ವೆಸ್ಟ್ಮೆಂಟ್ ಅಂತಿಲ್ಲ, 0 ಸ್ಟೇಡಿಯಂ ಕ್ಯಾಪೆಕ್ಸ್. ಇನ್ನು ಪ್ಲೇಯರ್ ಸ್ಯಾಲರಿಗೂ ಕೂಡ ಲಿಮಿಟ್ ಇದೆ. ಪ್ರತಿ ತಂಡಕ್ಕೂ ಪ್ಲೇಯರ್ಸ್ ತಗೊಳ್ಳೋದಕ್ಕೆ ಫಿಕ್ಸೆಡ್ ಬಜೆಟ್ ಅಂತ ಇರುತ್ತೆ. ಅದೇ EPL ತರ ಅನ್ಲಿಮಿಟೆಡ್ ಸ್ಯಾಲರಿ ಕೊಡುವಂತ ಫ್ರೀಡಮ್ ಇಲ್ಲಿಲ್ಲ. ಸೊ ಖರ್ಚು ಕಂಟ್ರೋಲ್ ನಲ್ಲಿರುತ್ತೆ. ಸಮ್ಮರಿ ಏನು, 500 ಕೋಟಿ ಗ್ಯಾರಂಟೀಡ್ ಇನ್ಕಮ್, ಸ್ಟೇಡಿಯಂ ಕಾಸ್ಟ್ ಇಲ್ಲ, ಸ್ಯಾಲರಿ ಕ್ಯಾಪ್, ಅಂದ್ರೆ 80% ಆಫ್ ಇನ್ಕಮ್ ಆಲ್ರೆಡಿ ಸೇಫ್. ಇನ್ನೊಂದು, IPL ನಲ್ಲಿ ಪರ್ ಮ್ಯಾಚ್ ವ್ಯಾಲ್ಯೂ ತುಂಬಾನೇ ಹೈ ಇರುತ್ತೆ, ಅರೌಂಡ್ 1.34 crore. ನ್ಯಾಷನಲ್ ಫುಟ್ಬಾಲ್ ಲೀಗ್ಗೆ 100 ವರ್ಷ ಬೇಕಾಯಿತು ಈ ಸ್ಟೇಜಿಗೆ ತಲುಪೋದಕ್ಕೆ. ಅದೇ IPLಗೆ ಬರೀ 17 ವರ್ಷ ಸಾಕಾಯಿತು. ರೀಸನ್ ಏನು, ನಮ್ಮ ದೇಶದಲ್ಲಿ ಕ್ರಿಕೆಟ್ ಕ್ರೇಜ್ ನೆಕ್ಸ್ಟ್ ಲೆವೆಲ್. 2024ರ IPL ಓಪನಿಂಗ್ ವೀಕೆಂಡ್ ನಲ್ಲಿ 51 ಕೋಟಿ ಜನ ಮ್ಯಾಚ್ ನೋಡಿದ್ದಾರೆ. ಸೊ IPL ಟೀಮ್ಗಳು ಕ್ರಿಕೆಟ್ ಟೀಮ್ ಮಾತ್ರ ಅಲ್ಲ, ಇವು ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಒನ್ ಸೈಡ್ ಸ್ಟೇಬಲ್ ಇನ್ಕಮ್, ಅನದರ್ ಸೈಡ್ ಗ್ರೋತ್, ಬ್ರ್ಯಾಂಡ್, ಮರ್ಚೆಂಡೈಸ್, ಡಿಜಿಟಲ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಗವರ್ಮೆಂಟ್ ಬಾಂಡ್ ಸ್ಟೆಬಿಲಿಟಿನೂ ಇದೆ, ಸ್ಟಾರ್ಟ್ಅಪ್ ಗ್ರೋತು ಇದೆ. ಅದೇ IPL ಟೀಮ್. ನಮ್ಮ ದೇಶದಲ್ಲಿ ಕ್ರಿಕೆಟ್ ಕೇವಲ ಒಂದು ಸ್ಪೋರ್ಟ್ ಮಾತ್ರ ಅಲ್ಲ, ಅದೊಂದು ಧರ್ಮ ಇದ್ದ ಹಾಗೆ. ಬೇಕಾದ್ರೆ ರೇಷನ್ ಕಾರ್ಡ್ ನಿಲ್ಸ್ಬಿಡಿ, ಅಡ್ಜಸ್ಟ್ ಮಾಡ್ಕೋತೀವಿ. ಆದ್ರೆ ಕ್ರಿಕೆಟ್ ನಿಲ್ಸಿದ್ರೆ ದಂಗೇನೆ ಆಗುತ್ತೆ. ಪ್ರೀ ಮ್ಯಾಚ್ ಬೇಸಿಸ್ ನಲ್ಲಿ IPL ಜಗತ್ತಿನ 2ನೇ ವ್ಯಾಲ್ಯೂಯಬಲ್ ಸ್ಪೋರ್ಟ್ ಲೀಗ್. ಅದೇ NFL ನ್ಯಾಷನಲ್ ಫುಟ್ಬಾಲ್ ಲೀಗ್ ಮೊದಲನೇ ಸ್ಥಾನದಲ್ಲಿದೆ. NFL ವರ್ಷ ಪೂರ್ತಿ 285 ಮ್ಯಾಚ್ ಆಡುತ್ತೆ. ಆದ್ರೆ IPL ಆಡೋದು ಕೇವಲ 74ರಿಂದ 84 ಮ್ಯಾಚ್ ಮಾತ್ರ, ಅದು ಕೂಡ 2 ತಿಂಗಳಲ್ಲಿ. ಅಂಡ್ ಒಂದು IPL ಮ್ಯಾಚ್ ನ ಬ್ರಾಡ್ಕಾಸ್ಟ್ ವ್ಯಾಲ್ಯೂ ಬಂದು ಸುಮಾರು $13.4 ಮಿಲಿಯನ್. ಒಂದು ಮ್ಯಾಚ್ಗೆ, ಒಂದು ದಿನಕ್ಕೆ. ಯಾಕೆಂದ್ರೆ IPLಗೆ ಮಿಲಿಯನ್ ಪ್ಲಸ್ ಎಮೋಷನಲ್ ಕನೆಕ್ಟೆಡ್ ಆಡಿಯನ್ಸ್ ಇದ್ದಾರೆ. ಈ ಬಾರಿ IPL ನ ಓಪನಿಂಗ್ ವೀಕೆಂಡ್ ರೀಚ್ ಎಷ್ಟು ಗೊತ್ತಾ, 515 ಮಿಲಿಯನ್, ಅಂದ್ರೆ 51.5 ಕೋಟಿ ಕೇವಲ ಒಂದು ವೀಕೆಂಡ್ ನಲ್ಲಿ. ಇನ್ನೊಂದು ವಿಷಯ, ಈ ಆಡಿಯನ್ಸ್ ಪ್ರೈಸ್ ಸೆನ್ಸಿಟಿವ್ ಕೂಡ ಅಲ್ಲ. ಜಿಯೋ ಹಾಟ್‌ಸ್ಟಾರ್ ಸಬ್ಸ್ಕ್ರಿಪ್ಷನ್ ನ ₹50 ಇರೋದನ್ನ ₹100 ಮಾಡಿದ್ರು ಜನ ಅನ್ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ಸೇ ಇಲ್ಲ. ಮೇನ್ ಪಾಯಿಂಟ್ ಕ್ಲಿಯರ್, 500 ಕೋಟಿ ಗ್ಯಾರಂಟೀಡ್ ಇನ್ಕಮ್, 0 ಸ್ಟೇಡಿಯಂ ಕ್ಯಾಪೆಕ್ಸ್, ಸ್ಯಾಲರಿ ಕ್ಯಾಪ್, 2 ತಿಂಗಳಲ್ಲಿ 515 ಮಿಲಿಯನ್ ವ್ಯೂವರ್ಸ್. ಮ್ಯಾಥಮೆಟಿಕಲಿ ನೋಡಿದ್ರೆ IPL ಫ್ರಾಂಚೈಸ್ ಒಂದು ಕ್ರಿಕೆಟ್ ಟೀಮ್ ಅಲ್ಲ, ಇದು ಒಂದು ಹೈಬ್ರಿಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಒಂದು ಕಡೆ ಫಿಕ್ಸೆಡ್ ಇನ್ಕಮ್ ಬಾಂಡ್ ತರ ಸ್ಟೆಬಿಲಿಟಿ ಕೊಡುತ್ತೆ, ಗ್ಯಾರಂಟೀಡ್ ರೆವಿನ್ಯೂ ಕೊಡುತ್ತೆ, ಪ್ರೆಡಿಕ್ಟಬಲ್ ಕ್ಯಾಶ್ ಫ್ಲೋ ಇದೆ, ರಿಸ್ಕ್ ಆಲ್ಮೋಸ್ಟ್ 0. ಇನ್ನೊಂದು ಕಡೆ ಸ್ಟಾರ್ಟ್ಅಪ್ ಅಥವಾ ವೆಂಚರ್ ಕ್ಯಾಪಿಟಲ್ ತರ ಅಪ್ಸೈಡ್ ಇದೆ, ಬ್ರ್ಯಾಂಡ್ ಎಕ್ಸ್ಪ್ಯಾನ್ಷನ್, ಮರ್ಚೆಂಡೈಸ್, ಸ್ಪಾನ್ಸರ್ಶಿಪ್ಸ್, ಡಿಜಿಟಲ್ ಮಾನಿಟೈಸೇಷನ್, 10 ರೆವಿನ್ಯೂ ಸ್ಟ್ರೀಮ್ಸ್. ನಮ್ಮ ದೇಶದಲ್ಲಿ ಬಾಂಡ್ ತರ ಸ್ಟೆಬಿಲಿಟಿ, ಸ್ಟಾರ್ಟ್ಅಪ್ ತರ ಗ್ರೋತ್ ಪೊಟೆನ್ಷಿಯಲ್ ಒಂದೇ ಒಂದು ಅಸೆಟ್ ನಲ್ಲಿ ಸಿಗೋದು, ಅದು ತುಂಬಾನೇ ರೇರ್ IPL ಫ್ರಾಂಚೈಸ್ ನಲ್ಲಿ ಮಾತ್ರ. ಅದಕ್ಕಾಗಿ 20x ರೆವಿನ್ಯೂ ಮಲ್ಟಿಪಲ್ ಸಿಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಒಂದು ಜೆನ್ಯೂನ್ ರಿಸ್ಕ್ ಕೂಡ ಇದೆ. ಮೊದಲ ರಿಸ್ಕ್, ಜಿಯೋ ಸ್ಟಾರ್ ಟಿವಿ ರೈಟ್ಸ್ ಮತ್ತು ಡಿಜಿಟಲ್ ಸ್ಟ್ರೀಮಿಂಗ್ ರೈಟ್ಸ್ ಎರಡನ್ನೂ ಒಂದೇ ಕಂಪನಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದೆ. ಎಕನಾಮಿಕ್ಸ್ ನಲ್ಲಿ ಇದನ್ನ ಮೊನೋಸ್ಪೊನಿ ಅಂತಾರೆ. ಅಂದ್ರೆ ಯಾವಾಗ್ಲೂ ಬೈಯರ್ ಒಬ್ನೇ ಇದ್ರೆ, ಅಂದ್ರೆ ಕೊಳ್ಳೋರು ಒಬ್ನೇ ಇದ್ರೆ ಸೆಲ್ಲರ್ ಪವರ್ ಕಮ್ಮಿ ಆಗುತ್ತೆ. 2027ರಲ್ಲಿ ಈ ಮೀಡಿಯಾ ರೈಟ್ಸ್ ಎಕ್ಸ್ಪೈರ್ ಆಗುತ್ತೆ. ನೆಕ್ಸ್ಟ್ ಮೀಡಿಯಾ ರೈಟ್ಸ್ ಬಿಡ್ಡಿಂಗ್ ನಲ್ಲಿ BCCI ಬಳಿ ಒಬ್ಬ ಸೀರಿಯಸ್ ಬಿಡ್ಡರ್ಗೆ ಮಾತ್ರ ಅವಕಾಶ ಇರಬಹುದು, ಅಂದ್ರೆ ನೋ ಕಾಂಪಿಟೇಷನ್. ಕೆಲವು ಅನಲಿಸ್ಟ್ ಹಿಂದಿನ 2x 3x ಗ್ರೋತ್ ಜೊತೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಸೈಕಲ್ ನಲ್ಲಿ ಗ್ರೋತ್ ಕೇವಲ 15ರಿಂದ 20% ಇರಬಹುದು ಅಂತಾರೆ. ಕೆಲವರು ಅಮೆಜಾನ್, ಆಪಲ್, ನೆಟ್ಫ್ಲಿಕ್ಸ್ ಫ್ಯೂಚರ್ ನಲ್ಲಿ ಬಿಡ್ ಮಾಡಬಹುದು ಅಂತಾರೆ. ಇದು ಇನ್ನೂ ಕೂಡ ಒಂದು ದೊಡ್ಡ ರಿಸ್ಕ್ ಆಗಬಹುದು. ಎರಡನೇ ರಿಸ್ಕ್, ಜೆನ್ಸಿ ಬಿಹೇವಿಯರ್.
ಬದಲಾಗ್ತಾ ಇರುವಂತಹ ಜೆನ್ಸಿ ಬಿಹೇವಿಯರ್ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಇಕೋಸಿಸ್ಟಮ್ ಅನ್ನ ವೇಗವಾಗಿ ಚೇಂಜ್ ಮಾಡ್ತಾ ಇದೆ. ಇದು ಟೀಮ್ಗಳು ಮತ್ತು ಬ್ರ್ಯಾಂಡ್ಸ್ಗೆ ಹೊಸ ಚಾಲೆಂಜ್ ಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಈ ಜೆನ್ಸಿ ಯಂಗ್ ಆಡಿಯನ್ಸ್ ಫುಲ್ ಮ್ಯಾಚಸ್ ನೋಡೋದಕ್ಕಿಂತ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ಸೆಕೆಂಡ್ ಸ್ಕ್ರೀನಿಂಗ್ ಮಾಡೋದೇ ಹೆಚ್ಚಾಗಿದೆ. ಇದು ಟ್ರೆಡಿಷನಲ್ ಬ್ರಾಡ್ಕಾಸ್ಟ್ ಪ್ರಭಾವವನ್ನು ಕಮ್ಮಿ ಮಾಡ್ತಾ ಇದೆ. ಅವರು ಫೋರ್ಸ್ಡ್ ಆಡ್ ಅಂದ್ರೆ ಈ ಜೆನ್ಸಿ ಕಿಡ್ಸ್ ಫೋರ್ಸ್ಡ್ ಆಡ್ಗಳು, ಸ್ಪಾನ್ಸರ್ಡ್ ಆಡ್ಗಳನ್ನ ಇಷ್ಟಪಡೋದಿಲ್ಲ. ಬದಲಿಗೆ ಅಥೆಂಟಿಕ್ ಆಗಿರೋ, ಹ್ಯೂಮರಸ್ ಆಗಿರೋ ಮತ್ತು ಮಿನಿಮಲಿಸ್ಟಿಕ್ ಕಂಟೆಂಟ್ಗೆ ಹೆಚ್ಚು ಕನೆಕ್ಟ್ ಆಗ್ತಾರೆ. ಸೊ ಮುಂದೆ IPL ಮುಂದೆ ಈ ಸವಾಲು ಇದ್ದೇ ಇದೆ. ಈಗ ಮತ್ತದೆ ಫಂಡಮೆಂಟಲ್ ಕ್ವೆಶ್ಚನ್ ಬರೋಣ. 750 ಕೋಟಿ ರೆವಿನ್ಯೂ ಇರುವಂತಹ ಟೀಮ್ 16,600 ಕೋಟಿಗೆ ಯಾಕೆ ಸೇಲ್ ಆಯ್ತು? ಯಾಕೆ ಅಂದ್ರೆ ಅದು ಕೇವಲ 750 ಕೋಟಿ ಮಾತ್ರ ಅರ್ನ್ ಮಾಡ್ತಾ ಇಲ್ಲ. ವಿದೌಟ್ ರಿಸ್ಕ್, ಝೀರೋ ಕ್ಯಾಪೆಕ್ಸ್, ಪರ್ಫಾರ್ಮೆನ್ಸ್ ಕಂಡೀಷನ್ ಇಲ್ಲದೆ 500 ಕೋಟಿ ಗ್ಯಾರಂಟೀಡ್ ಇನ್ಕಮ್ ಬರ್ತಾ ಇದೆ. ಉಳಿದ 250 ಕೋಟಿಗೂ ಹೆಚ್ಚು ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ಸ್, ಮರ್ಚೆಂಡೈಸಿಂಗ್ ಎಕ್ಸೆಟ್ರಾ ಇಲ್ಲಿಂದ ಬರುತ್ತೆ ದುಡ್ಡು. ಅಂಡ್ ಸಪ್ಲೈ ಇಂಡಿಯಾದಲ್ಲಿ 10 ಎಕ್ಸ್ಕ್ಲೂಸಿವ್ ಫ್ರಾಂಚೈಸ್ ಲೈಸೆನ್ಸ್ಗಳು ಮಾತ್ರ ಇದೆ. ಇದು ಒಂದು ರೀತಿ ಬೆಂಗಳೂರಿನ MG ರೋಡ್ನಲ್ಲಿ ಪ್ರೈಮ್ ಆಫೀಸ್ ಫ್ಲೋರ್ ಇದ್ದ ಹಾಗೆ. ಲಿಮಿಟೆಡ್ ಸಪ್ಲೈ, ಗ್ಯಾರಂಟಿಡ್ ರೆಂಟಲ್ ಇನ್ಕಮ್ ಮತ್ತು ವ್ಯಾಲ್ಯೂಯೇಷನ್ ಯಾವಾಗಲೂ ಹೈಯೇ ಇರುತ್ತೆ. ಸೊ ಪ್ರಾಪರ್ಟಿ RCB ರೂಪದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಿದೆ. ಅದಕ್ಕೆ ಬ್ಲ್ಯಾಕ್ ಸ್ಟೋನ್ ಬಂದಿದ್ದು, ಡೇವಿಡ್ ಬ್ಲೇಸರ್ ತರದ ಗ್ಲೋಬಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದು ಅವರು ಕ್ರಿಕೆಟ್ ಅನ್ನು ನೋಡಿ ಬಂದಿದ್ದಲ್ಲ. ಅವರು ಪರ್ಫೆಕ್ಟ್ಲಿ ಸ್ಟ್ರಕ್ಚರ್ಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅನ್ನ ಕೊಂಡ್ಕೊಂಡಿದ್ದಾರೆ. ಇನ್ನು ಒಂದು ವಿಷಯ, RCB ಸ್ಪೆಸಿಫಿಕ್ ಆಗಿ ಯಾಕೆ 16,600 ಕೋಟಿ ವ್ಯಾಲ್ಯೂಯೇಷನ್ಗೆ ಸೇಲ್ ಆಯಿತು? ಒಂದು ಟೀಮ್ಗೆ ಇಷ್ಟೊಂದು ಕ್ರೇಜ್ ಯಾಕೆ ಅಂದ್ರೆ RCB ಸ್ಟೋರಿ ಕೇವಲ ಒಂದು ಬಿಸ್ನೆಸ್ ಮಾತ್ರ ಅಲ್ಲ, ಅದೊಂದು ಇಲ್ಲೇ ಇರೋದು ಟ್ವಿಸ್ಟ್. ಏನದು? ಇದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಾನು ವಾಸುದೇವ್ ಮಾರ್ನಾಡ್, ಸೈನಿಂಗ್ ಆಫ್ ಫ್ರಮ್ ಗ್ರೋ ಕನ್ನಡ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.